ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಕಣ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ವಿಡಿಯೋ ನಿಮಗೆ ಗೊತ್ತಿರುತ್ತೆ, ತಮ್ನೇಲ್ ಟೈಟಲ್ ನೋಡಿಬಿಟ್ಟು ನಾನು ಡಿಗ್ರಿ ಓದಿರೋ ಕಾಲೇಜ್ನ ನಿಮ್ಗೆ ಒಂದ್ಸಲಿ ತೋರಿಸೋಣ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಜೊತೆ ಇದ್ದಾರೆ ಕಿಶೋರ್ ಮತ್ತು ಕಡೆ ನೋಡಲೇ ಕಿಶೋರ್ ಮತ್ತು ಹೇಮಂತ್. ಇವನು ನನ್ನ PUC ಇಂದ ಫ್ರೆಂಡು, ಇವನು ಬಂದುಬಿಟ್ಟು ಡಿಗ್ರಿಯಿಂದ ಫ್ರೆಂಡು. ಅವ್ನು ತಿರ್ಗಾ ನೋಡ ಅವನಿಗೆ ಸ್ವಲ್ಪ ನಾಚಿಕೆ. ಬನ್ನಿ, ನಾವು ಎಲ್ಲೆಲ್ಲಿ ಓಡಾಡಿದ್ವಿ, ಎಲ್ಲೆಲ್ಲಿ ತಿರುಗಾಡಿದ್ವಿ, ಏನೇನು ಮಾಡಿದ್ವಿ ಈ ಕಾಲೇಜಲ್ಲಿ ಎಲ್ಲದನ್ನು ತೋರಿಸ್ಕೊಡ್ತೀನಿ. ಬನ್ನಿ, ಲೆಟ್ಸ್ ಗೋ. ಇದೇ ನೋಡ್ಗುರು ನಮ್ಮ ಕಾಲೇಜ್ ಪಾರ್ಕಿಂಗ್ ಲಾಟು. ಆ ಮೂಲೆಯಲ್ಲಿ ನನ್ನ ಬರ್ತಡೇ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರದ್ದು ಬರ್ತಡೇನೋ ಅದೇ ಅಲ್ಲಿ ಮೂಲೆಯಲ್ಲಿ ವಿಡಿಯೋ ಅಂದರೆ ಕೇಕ್ ಕಟ್ ಮಾಡಿಸಿದ್ದು ಮುಖ್ಯವಾದ ಜಾಗ ಅದು. ಬಿಡಿ, ಅದೆಲ್ಲ ಹೇಳ್ಬಾರ್ದು. ಬನ್ನಿ ಒಳಗಡೆ ಹೋಗ್ಬಿಟ್ಟು ನಿಮಗೆ ನಮ್ಮ ಕ್ಲಾಸಸ್ಸು ಮತ್ತು ನಮ್ಮ ಲ್ಯಾಬು ಮತ್ತು ನಾವು ಎಲ್ಲೆಲ್ಲಿ ಓಡಾಡಿದ್ವಿ, ನಮ್ಮ ಫೀಲ್ಡು ಎಲ್ಲೆಲ್ಲೋ ಆಟ ಆಡ್ತಿದ್ವಿ ಎಲ್ಲದನ್ನೂ ತೋರಿಸ್ಕೊಡ್ತೀನಿ. ಓಪನ್ ಮಾಡಿಲ್ವ ಅದು? ಥೂ, ಇದೆ ನೋಡಿ ಗೈಸ್ ನಾವು ಇದ್ದಿದ್ದು ಲ್ಯಾಬ್. ಒಳಗಡೆ ಓಪನ್ ಮಾಡಿ ಹಿಂದ್ಗಡೆ ನಮ್ಮದು ಅಲ್ಲ, ಹಿಂದ್ಗಡೆ. ಬಟ್ ಇದು ಯಾವುದಿದು ಏನಿದು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಸ್ಟಾರ್ಟಿಂಗು ನಮ್ಮದು BS ಇದು ಇಲ್ಲಿತ್ತು, ಅಂದರೆ ಲ್ಯಾಬ್ಗಳೆಲ್ಲ ಇಲ್ಲೇ ಮಾಡ್ತಾರೆ. ಲ್ಯಾಬ್ ಅಲ್ಲಿದ್ದರೆ ನಾವು ಇಲ್ಲಿತ್ತು. ಲ್ಯಾಬ್ಗಳು ಇದೆ, ಕ್ಲಾಸಸ್ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಕಿಟಕಿಗಳು, ಇದೇ ಕ್ಲಾಸ್ ಲ್ಯಾಬ್ಗಳದು. ಬಟ್ ನಾವು ಏನು ಮಾಡ್ತಿದ್ವಿ ಅಂತಂದರೆ, ಬನ್ನಿ ತೋರಿಸ್ತೀನಿ ನಿಮಗೆ. ತಿನ್ನೋದು ಮಾಡ್ಕೊಳ್ಳೋದು ನಮ್ಮ ಪ್ಲೇಸ್ ಇದು. ಅಂದರೆ ಸ್ವಲ್ಪ ವಿಶ್ರಾಂತಿ ಪಡೆಯೋಕ್ಕೆ ಇಲ್ಲಿ ಬರ್ತಾಯಿದ್ವಿ. ಇದೇ ನೋಡಿರಿ, ಈ ಗ್ರೌಂಡು. ಸರ್ಗಳಲ್ಲಿ ನಿಂತ್ಕೊಂಡು ಕರಿಯೋರು, ಅಲ್ಲಿ ಕಾಣ್ತಿದ್ದೆಲ್ಲ ಕಿಟಕಿಗಳು, ಅಲ್ಲಿಂದ ಬರೋ ಅನ್ನೋರು ನಾವೆಲ್ಲೇ ಮಲ್ಕೊಳ್ತಾ ಇದ್ವಿ. ಇದೇ ಪ್ಲೇಸ್ ಫುಲ್ಲು ಆ ಜಾಗ. ಕರೆಕ್ಟ್ ಅಲ್ಲಿ DSI ಅಂತ ಬರ್ತಿದ್ದಿಲ್ಲ, ಅದರಿಂದ ಆ ಕಡೆ ಅಲ್ಲಿ ಬೆಂಚಸ್ ಎಲ್ಲ ಇಟ್ಟಿದ್ದಾರೆ ನೋಡ್ರಿ, ಅಲ್ಲೆಲ್ಲ ಮಲ್ಕೊಂಡ್ಬಿಡ್ತಿದ್ವಿ. ಆಮೇಲೆ ಯಾರನ್ನಾದ್ರೂ ಹುಡುಗಿಯರು ನೋಡಬೇಕು ಅಂತಂದರೆ ಆ ಕಡೆಯಿಂದ ಅಲ್ಲಿ ಮೆಟ್ಲಿದೆ, ಅಲ್ಲಿಂದ ಇಳ್ಕೊಂಡು ಬಂದುಬಿಟ್ಟು ಇಲ್ಲಿ ನಮಗೆ ಬೇಕಾಗಿರೋರೆಲ್ಲ ಕುತ್ಕೊಂಡಿರೋರು ಬಂದ್ಬಿಟ್ಟು ಮಾತಾಡ್ಸ್ಕೊಂಡು ಸುಮ್ಮನೆ ಶೋಕಿ ಕೊಡ್ಕೊಂಡು ಹೋಗ್ತಾ ಇದ್ವಿ. ಬನ್ನಿ ಹಿಂಗೆ ಹೋಗೋಣ ವಾಪಸ್. ಬಾರೋ ಆ ಪ್ಲೇಸ್ ತೋರ್ಸೋಣ. ಹ್ಞೂ ಅಂತ ನೋಡಿ ಗಾಯ್ಸ್, ಲೇ ಬನ್ನಿ ಆ ಪ್ಲೇಸ್ ತೋರಿಸ್ತೀನಿ. ನಮ್ಮ ಕಿಶೋರ್ಗೆ ಬೇಕಾಗಿರೋಂಥ ಪ್ಲೇಸ್ ಅದು, ನಮ್ಮ ಕಿಶೋರ್ಗೆ ಫೇವ್ರೇಟ್ ಆದ ಪ್ಲೇಸ್ ಅದು. ಬನ್ನಿ ತೋರಿಸ್ತೀನಿ. ನಮ್ಮ ಶೆಟ್ಟಿಗೆ ತುಂಬ ಫೇವ್ರೇಟ್ ಆಗಿರೋಂಥ ಜಾಗ ಇದು ನಮ್ಮ 4 ಜನ ಫ್ರೆಂಡ್ಸಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ಪ್ಲೇಸು. ವೆಂಡರ್ ಮಿಷನ್ ಇದೆಯಲ್ಲ ಇಲ್ಲಿ, ಅಲ್ಲಿ ಹೋಗೋದು, ದುಡ್ಡು ಹಾಕೋದು, ತಿನ್ನೋದು, ಮಲ್ಕೊಳೋದು, ಅಷ್ಟೇ ಮಾಡಿಬಿಟ್ಟಿದ್ವಿ ಕಾಲೇಜಲ್ಲಿ ಫುಲ್ಲು. ಆಮೇಲೆ ಇದು ನಮ್ಮ ಮೈನ್ ಏರಿಯಾ. ಬನ್ನಿ ನಮ್ಮ ಮೈನ್ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ನೋಡ್ರಿ, ನಾನು 2 ವರ್ಷ ಇಲ್ಲೇ ಡಿಗ್ರಿ ಮಾಡಿದ್ದು. ಇದೇ ಡಾಕ್ಟರ್ CD ಸಾಗರ್ ಸೆಂಟರ್ ಆಫ್ ಲೈಫ್ ಸೈನ್ಸ್. ಇನ್ನೂ ಆ ಬೋರ್ಡ್ನ ತೆಗ್ದಿಲ್ಲ. ಇವಾಗ ಬೇರೆ ಅದು ಯಾವ ಬ್ರಾಂಚ್ ಇರೋದು ಇವಾಗ ಇಲ್ಲಿ? ಇಂಜಿನಿಯರಿಂಗ್ ಬ್ರಾಂಚ್ ಎಲ್ಲ ತೊಗೊಂಡಿದ್ದಾರೆ ಇವಾಗ. ಅಂದರೆ ನಾವು 2 ವರ್ಷ ಇಲ್ಲೇ ಓದಿದ್ದು. ಅದೇ ಇನ್ನೂ ತೆಗ್ದಿಲ್ಲ ಅದನ್ನ ಬೋರ್ಡ್ನ. ಫಸ್ಟ್ ವರ್ಷ ತಡಿ ಫಸ್ಟ್ ವರ್ಷ 2 ವರ್ಷ ಇಲ್ಲೇ ಓದಿದ್ದು. ಇನ್ನು ಲಾಸ್ಟ್ 3rd ಇಯರು ಆ ಕಡೆ ಕೂಡ್ಲುಗೇಟ್ ಕ್ಯಾಂಪಸ್ಸಲ್ಲಿ ಸ್ಟಡಿ ಮಾಡಿದ್ದು. ಆ್ಯಂಡ್ ನಮ್ಮ ಮೈನ್ ಪ್ಲೇಸ್ ಬಂದುಬಿಟ್ಟು ಇವಾಗ ಫುಲ್ ಚೇಂಜ್ ಮಾಡಿದ್ದಾರೆ. ಈ ಕಡೆ ಎಲ್ಲ ನೋಡಿ, ಇಲ್ಲೆಲ್ಲ ಫುಲ್ಲು ಇದೆ. ಇಲ್ಲಿ ಫೋಟೋ ಇದೆ, ಒಂದು ಫೋಟೋ ಹಾಕ್ತೀನಿ. ನಾನು ನಮ್ಮ ಹುಡುಗರೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಪ್ರತಿ ಸಲ ಇದೆ. ನಮ್ಮ ಕ್ಲಾಸ್ ಅಲ್ಲಿ 3rd ಫ್ಲೋರ್ ಇದೆಯಲ್ಲ, 3rd ಫ್ಲೋರಲ್ಲಿ ಟೀಚರ್ಸ್ ಎಲ್ಲ ನಿಂತ್ಕೊಂಡು ನೋಡೋರು. ನಮ್ಮ ಹುಡುಗರು ಇಲ್ಲೇ ಕುತ್ಕೊಂಡು ಮಾತಾಡೋದು, ಮಲಗೋದು, ಊಟ ಮಾಡೋದು. ಬೆಳಗಿನ ಸಂಜೆ ಆದರೂ ಇಲ್ಲಿ ಈಗ ನೋಡಿ, ಇಲ್ಲಿ ಹಿಂಗೆ ಹೋಗ್ತಾ ಇರೋರು ಹುಡುಗರೆಲ್ಲ ಹೋಗ್ತಾ ಇರೋರು ಅಲ್ಲ, ಎಲ್ಲರೂ ಹಿಂಗೆ ಹೋಗ್ತಾ ಇರೋರು. ಒಂದು ಕಡೆಯಿಂದ ನೋಡ್ಕೊಂಡು ಕಾಳು ಹಾಕೊಂಡು ಕುತ್ಕೊತಿದ್ವಿ. ಅದೆಲ್ಲ ನೀವು ಮಾಡಿರ್ತೀರಾ, ನಾವು ಮಾಡಿದ್ದೀವಿ. ಬಟ್ ಒಳಗಡೆ ಹೋಗ್ಬೇಕಿತ್ತು, ಬಟ್ ಒಳಗಡೆ ಕ್ಲೋಸ್ ಮಾಡಿದ್ದಾರೆ. ಹಂಗಾಗಿರ್ರಿ. ಆ್ಯಂಡ್ ಇದು ಏನಂತಾರೆ ಇದಕ್ಕೆ, ರಾಕ್ ಗಾರ್ಡನ್ ಅಂತ ಅಂದ್ಬಿಟ್ಟು ಫುಲ್ಲು ಸಂಜೆ ಆದ ತಕ್ಷಣ ಫುಲ್ಲು ಕಪಲ್ಸ್ ಏರಿಯಾ ಅಂತಲೇ ಹೇಳ್ಬೋದು, ಕಪಲ್ಸ್ ಪಾರ್ಕ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ತುಂಬಾ ಮೆಮೊರೀಸ್ ಇದೆ ಗುರು, ಅಂತಿಂಥ ಮೆಮೊರೀಸ್ ಎಲ್ಲ. 2 ವರ್ಷ ಹೆಂಗೆ ಹೋಯ್ತು ಅಂತ ನನಗೆ ಗೊತ್ತಿಲ್ಲ, ತುಂಬಾ ಮೆಮೊರೀಸ್ ಇದೆ. ಇಲ್ಲೆಲ್ಲ ಇರೋದೊಂದು ಫೋಟೋಗಳು ಹಾಕ್ತೀನಿ ನೋಡಿ. ಆಮೇಲೆ ನಮ್ಮ ಕಿಶೋರ್ದು ಸೆಕೆಂಡ್ ಫೇವ್ರೆಟ್ ಪ್ಲೇಸ್ ಇದು. ವಾಲಿಬಾಲ್ ಆಡ್ತಾಯಿದ್ದೆ, ಕ್ರಿಕೆಟ್ ಆಡ್ತಾಯಿದ್ವಿ. ಶಾಟ್ ಔಟಾ ಓ ಅಯ್ಯೋ ಔಟಿಲ್ಲ. ಇಲ್ಲೆಲ್ಲ ಆಟ ಆಡ್ತಿದ್ವಿ ಫಸ್ಟು ಇಯರಲ್ಲಿ. ಆ್ಯಂಡ್ ಬೆಳಗ್ಗೆ ತಿಂಡಿ ತಿಂತಾ ಇರಲಿಲ್ಲ, ಬಂದುಬಿಟ್ಟು ಇಲ್ಲಿ ಜ್ಯೂಸ್ ಗೀಸನ್ನು ಕುಡಿತಾಯಿದ್ವಿ. ಆ್ಯಂಡ್ ಅಲ್ಲಿ ರೆಸಿಡೆನ್ಸಿ DSI ಅಂತ ಇದೆ ನೋಡಿ, ಇದು NRI ಕ್ಯಾಂಪಸ್ಸು. ಅಲ್ಲಿ ಬಂದುಬಿಟ್ಟು ನಾವು ಜಿಮ್ ಇದೆಲ್ಲ ಒಳಗೆ ಹೋಗೋದು, ನಾವು ಹೋಗ್ತಿದ್ದು ಹಿಂಗೆ ಹೋಗ್ಬಿಟ್ಟು ಜಿಮ್ ಮಾಡೋದು. ಹಾಂ ಕರೆಕ್ಟಾಗಿ ಒಂದು 6 ತಿಂಗಳು ಮಾಡಿದ್ವಿ ಜಿಮ್ಮು. ಆಮೇಲೆ ಬಿಟ್ಬಿಟ್ವಿ. ಆಯ್ ಇಲ್ಲೇ ನೋಡಿ, ನಾನು ಫಸ್ಟು ಒಬ್ಬರನ್ನ ನೋಡಿ ಫಿದಾಗಿದ್ದು ಪ್ಲೇಸ್ ಇದು. ಯಾವಾಗ ಹೇಳೋ ಮಚ್ಚ, ಫಸ್ಟ್ ಇಯರಲ್ಲಿ ಒಬ್ಬರನ್ನ ನೋಡಿ ಫಿದಾಗಿದ್ದು ಫ್ರೆಂಡ್ಸ್. ಸುಮ್ಮನೆ ಇರಲ್ಲ ನೋಡಿ, ಅದೆಲ್ಲ ಹೇಳ್ಬಾರ್ದು, ಅದೆಲ್ಲ ಕಟ್ ಮಾಡ್ತೀನಿ ಬಿಡು ನಾನು. ಆ್ಯಂಡ್ ಇಲ್ಲೆಲ್ಲ ತುಂಬಾ ಮೆಮೊರೀಸ್ ಇದೆ. ಇಡಿಯಾ ಕ್ಯಾಚ್, ಹೋಗ ಬರ್ಕೊಡೋದು.
ಬಂತು ಹಿಡ್ಕೊಳ. ವಾ 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 ವಾಟ ಶೆಟ್ಟಿ ಕಂಟೆಂಟ್ ಕೊಟ್ಟ ಶೆಟ್ಟಿ. ಬಾ ಶೆಟ್ಟಿ ಹೋಗೋಣ, ಆ ಕಡೆ ಹೋಗೋಣ ಬಾ. BBA BCom BCA ಎಲ್ಲ ನಮ್ಮ ಲೋಹಿತ್ ಇಲ್ಲ ಓದ್ತಾ ಇದ್ದಿದ್ದು ಇದೇ ಆಫೀಸಲ್ಲಿ. ಚೇತನ ಇಲ್ಲೇ ಇರೋದಾ? ಓಕೆ ನೋಡಿ ಇಲ್ಲಿ ಇದು ಎಂಥದ್ದು ಸ್ಟ್ಯಾಂಡ್ ಅಂತ ಹೇಳ್ತಾರಲ್ಲ, ಈಗ ಕುತ್ಕೊಳಕ್ಕೆ ಬರ್ಬೇಕಾದ್ರೆ ಹೇಳ್ದು ಸ್ಟ್ಯಾಂಡ್ಸಲ್ಲಿ ಇದ್ವಿ ಅಂತ ಹೇಳಿ ಇಲ್ಲಿ ನಿಂತ್ಕೊಂಡು ಎಲ್ಲ ಟೂರ್ನಿಮೆಂಟು ಫಂಕ್ಷನ್ಸು ಎಲ್ಲ. ಆಮೇಲೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ಎಲ್ಲ ಇಲ್ಲಿ ಸಕ್ಕದಾಗ ಆಚರಿಸೋರು. ಅದರದ್ದೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಇದೆಯಲ್ಲ ಮಗನ ಹತ್ರ ಫೋಟೋಸು. ಆ ಕಡೆ ಏನಿರಲಿಲ್ಲ, ನಮ್ದಲ್ಲಿ ಬಾಲ್ ಕಳ್ಕೊಳ್ಳೋದಕ್ಕೆ ಗೊತ್ತಾ ಆಟಾಡ್ಬೇಕಾರೆ, ಅದೇ ಫುಲ್ಲು ಹೊಸದು ಎಲ್ಲ ಟೂರ್ನಿಮೆಂಟ್ ನಡೀತೈತಲ್ಲ ಮಚ್ಚ. ಓಕೆ ಅದೇ ಫುಲ್ ಟೂರ್ನಿಮೆಂಟ್ ನಡೆಸ್ತವ್ರೆ. ಆ್ಯಂಡ್ ಲೈಬ್ರರಿ ಇಲ್ಲಿ ಬಂದುಬಿಟ್ರೆ ಲೈಬ್ರರಿ ನೆನ್ಪು ಬರೋದ್ಬಿಟ್ಟು ನನಗೆ. ಲಾಸ್ಟ್ ಫ್ಲೋರಲ್ಲಿ ಲೈಬ್ರರಿ ಇರೋದು. ಬಟ್ ಕಾಲೇಜ್ ಮೆಮೊರಿ ಸಿಟಿ ಸೀರಿಯಸ್ ಆಗಿ ಬಂದರೆ ಒಂಥರ ಬೇಜಾರಾಗಿ ಹೋಗ್ಬಿಡೋದು. ಬಿಲ್ಡಿಂಗ್ ನಂಬರ್ 14. ಇಲ್ಲಿ ಏನು ಮೆಮೊರೀಸ್ ಅಂತಂದರೆ, ಒಂದು ತಿಂಗಳಿಗೆ ಒಂದ್ಸಲಿ ಬರ್ತಾಯಿದ್ವಿ ಇಲ್ಲಿ. ಅಂದರೆ ಸುಮ್ಮನೆ ಕೂತ್ಕೊಂಡು ಎಂಜಾಯ್ ಮಾಡೋದು. ಈಗ ಇಲ್ಲಿ ಒಳಗಡೆ ಫುಲ್ ಆರ್ಟ್ ಸಖತ್ತಾಗಿದೆ. ಇಲ್ಲಿ ಕಾಣ್ತಾ ಇರೋದು ನಿಮಗೆ ಒಳಗಡೆ ಫುಲ್ಲು ಇದೊಂಥರ ಆರ್ಟ್ಸ್ ಬಿಲ್ಡಿಂಗ್ ಅನ್ಸುತ್ತೆ. ಆರ್ಟ್ಸ್ ಬಿಲ್ಡಿಂಗ್ ಅಲ್ಲ ಇದು, ಇರಲಿ ಬಿಡು. ಆ್ಯಂಡ್ ಇಲ್ಲೆಲ್ಲ ಕುತ್ಕೊಳ್ತಾ ಇದ್ವಿ. ಆ್ಯಂಡ್ ನಾವು ಡ್ಯಾನ್ಸ್ ಮಾಡಿದ ಪ್ಲೇಸ್ ಇಲ್ಲಿ ಇದೆ. ಒಂದು ನಿಮಿಷ ತೋರಿಸ್ತೀನಿ. ಯಾರು ಡ್ಯಾನ್ಸ್ ಮಾಡ್ತಾರೆ, ನಾವು ಹಿಂಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಇಲ್ಲೆಲ್ಲ ನಿಂತ್ಕೊಂಡು ನಾವು ನಮ್ಮ ಫ್ರೆಂಡ್ಸು ಸ್ಟಾರ್ಟಿಂಗು ಡ್ಯಾನ್ಸ್ ಮಾಡ್ತಾಯಿದ್ವಿ. ಫುಲ್ ಒಂಥರ ಎಂಜಾಯ್ ಮಾಡ್ತಿದ್ವಿ. ಆ್ಯಂಡ್ ಇಲ್ಲಿಂದ ನೋಡಿದರೆ ನಮ್ಮ ಮನೆ ಕಾಣಿಸುತ್ತೆ. ಇಲ್ಲಿಂದ ನಮ್ಮ ಮನೆ ಕಾಣಿಸುತ್ತೆ ನೋಡಿ ಮಚ್ಚ, ಬ್ಲೂ ಅಲ್ಲಿ ಕಾಣ್ತಿದ್ದೆ, ಬ್ಲೂ ಕಲರ್ ಮನೆ. ಅದು ಬಂದುಬಿಟ್ಟು ನಮ್ಮ ಮನೆ, ನಾವು ಇದ್ದಿದ್ದು ಮನೆ. ಆ್ಯಂಡ್ ಇಲ್ಲೆಲ್ಲ ಡ್ಯಾನ್ಸ್ ಮಾಡಿರೋ ನೆನಪು, ಅದೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ, ನಾನು ಕುತ್ಕೊತಾ ಇದ್ದೆ ಅಷ್ಟೇ. ವೀಡಿಯೋಸ್ ಇದೆ, ಅದನ್ನು ಹಾಕ್ತೀನಿ ನೋಡಿ. ಎನಿ ಟೈಮ್ ಶೆಟ್ಟಿ ಬರೀ ಗ್ರೌಂಡಲ್ಲಿ ಬಿದ್ದಿರ್ತಾ ಇದ್ದ. ನಾವು ಅಲ್ಲಿ ಚಿಕ್ಕದಾಗಿ ಕ್ರಿಕೆಟ್ ಆಡ್ತಾ ಇದ್ವಿ. ಆ್ಯಂಡ್ ನಾವು ನಮ್ಮ ಹುಡುಗರೆಲ್ಲ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಇಲ್ಲೆಲ್ಲ ಫುಲ್ಲು ಟೂರ್ನಮೆಂಟ್ಸ್ ಎಲ್ಲ ನಡೆಯೋದು. ಇಲ್ಲಿ ಇಲ್ಲೆಲ್ಲ ಆಡಿರೋ ಸಗದಾಗಿದೆ. ಆ್ಯಂಡ್ ನಾವು ಇಲ್ಲೆಲ್ಲ ಕುತ್ಕೊಂಡು ನೋಡ್ತಾ ಇದ್ವಿ. ಫಂಕ್ಷನ್ಸ್ ಎಲ್ಲ ನಡೆಯುತ್ತೆ. ಆ್ಯಂಡ್ ಕನ್ನಡ ರಾಜ್ಯೋತ್ಸವ ಇದ್ದಾಗ ಕಾರ್ಗಳು, ಬೈಕ್ಗಳು ಎಲ್ಲ ಒಂದು ಒಳ್ಳೊಳ್ಳೆ ದೊಡ್ಡ ಗಾಡಿಗಳು ಎಲ್ಲದೂ ಬರ್ತಾಯಿತ್ತು. ಇದ್ಯಾವ ಕರ್ಮ ಇದು ಅಂದರೆ ಅಲ್ಲಿ ನಿಲ್ಲಿಸಿದ್ರಲ್ಲ ಅದು ಮಚ್ಚ. ಅಲ್ಲಿ ಹೊಸ ಬಿಲ್ಡಿಂಗ್ ಮಾಡಿದ್ರಲ್ಲ, ಆ ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಗಾಡಿಗಳು ಅಲ್ಲಿದ್ವು. ಇವು ಎಲ್ಲ ಚೇಂಜ್ ಆಗ್ಬಿಟ್ಟೈತಲ್ಲ ನಮ್ಮ ಕಾಲೇಜು. ಅದೇ ನೋಡ್ರಿ ನಮ್ಮದು CD ಸಾಗರ್ ಗ್ಲಾಸ್ ಬಿಲ್ಡಿಂಗ್. ಎಲ್ಲೇ ಯಾರೇ ಬಂದು ಕೇಳಿದ್ರೆ ನಮ್ಮ ಗ್ಲಾಸ್ ಬಿಲ್ಡಿಂಗ್ ಅಂತ ಹೇಳ್ತಾಯಿದ್ವಿ. ಇದು ಬಂದುಬಿಟ್ಟು ದಯಾನಂದ ಸರ್ ಪ್ರೀ ಯೂನಿವರ್ಸಿಟಿ ಕಾಲೇಜು, ಅಂದರೆ PU ಸ್ಟೂಡೆಂಟ್ಸ್ ಕಾಲೇಜ್ ಇದು. ಅಲ್ಲಿದೆ ನೋಡಿ, ಇಲ್ಲಿ ಆರ್ಟ್ಸ್, ಸೈನ್ಸ್ ಆ್ಯಂಡ್ ಕಾಮರ್ಸ್ ಅಂತ ಇದೆ ನೋಡಿ. ಅಲ್ಲಿ ಎಲ್ಲೋ ಹೆಲಿಕಾಪ್ಟ್ರು ಎಲ್ಲೋ ಹೋಯ್ತು. ಸೈಕ್ ಇಲ್ಲಿ ಕುತ್ಕೊಂಡಾಗ ಎಷ್ಟು ವಿಮಾನ, ಹೆಲಿಕಾಪ್ಟರ್ ಎಷ್ಟು ಹೋಗ್ತಿದ್ವು ಅಂದರೆ, ಜೆಟ್ ಸುಯ್ ಅಂತ. NRI ಹಾಸ್ಟ್ಲುಗಳು ಹೆಂಗಿದೆ ಗೊತ್ತಾ ಮಚ್ಚ ಒಳಗಡೆ, ಎವಿ ಸಾಕಾಗಿದೆ ಮಾತ್ರ. ನಮ್ಮದು ಹಾಸ್ಟ್ಲು ತೋರಿಸ್ತೀನಿ ತಡ್ರಿ. ನಾವು ಎಲ್ಲಿದ್ದೆ ಫಸ್ಟ್ ಇಯರ್ ಬಂದುಬಿಟ್ಟು ನಾನು ಹಾಸ್ಟ್ಲಲ್ಲಿ ಇದ್ದಿದ್ದು. ವಿಡಿಯೋ ತೋರಿಸ್ತೀನಿ ನಿಮ್ಗೆ ಅದನ್ನ. ಇದು ಬಂದುಬಿಟ್ಟು ಗರ್ಲ್ಸ್ ಹಾಸ್ಟೆಲ್ಲು. ನಾವು ಬೇಕು ಅಂತಲೇ ಇಲ್ಲಿ 6 ಹೊಡೆಯೋದು, ಸೀದಾ ಬಾಲ್ ಒಳಗೆ ಹೋಗೋದು, ಯಾರಾದರೂ ಹೋಗಿ ತೊಗೊಂಬರೋದು. ಆ್ಯಂಡ್ ಈ ಸುಮ್ಮನೆ ಹೊಡೆಯೋದು ಗೊತ್ತಲ್ಲ ಹುಡುಗರು ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲೆಲ್ಲ ಕುತ್ಕೊಂಡು ಸೆಲ್ಫಿ ತೊಗೊಂಡಿರೋದೆಲ್ಲ ಇದೆ. ಐತಲ್ಲ ಮತ್ತೆ ಫೋಟೋಸು. ಯಾವುದು ವಿಷ್ಣುದು ಅದೇ ಹಿಂಗೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ಕುತ್ಕೊಳ್ಳೋದು, ಆ ಗ್ಲಾಸಲ್ಲಿ ಮಿರರ್ ಸೆಲ್ಫಿ ತೊಗೊಳೋದು ಸಾಕಾಗಿತ್ತು. ಆ್ಯಂಡ್ ಇದು ಇನೋವೇಷನ್ ಸ್ಪೇಸ್ ಬಿಲ್ಡಿಂಗ್ ನಂಬರ್ 18. ಫಸ್ಟು ಇಯರು ಅಲ್ಲಿ ಗ್ಲಾಸ್ ಬಿಲ್ಡಿಂಗ್ ಅಂತ ತೋರಿಸಿದ್ನಲ್ಲ ಅಲ್ಲಿದ್ವಿ. ಸೆಕೆಂಡ್ ಇಯರ್ 3rd ಸೆಮ್ ಫುಲ್ಲು ಇಲ್ಲೇ ಇದ್ದಿದ್ದು 17th ಬಿಲ್ಡಿಂಗ್ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಪಾರ್ಕಿಂಗ್ ಲಾಟು. ಇದು MCA ಬಿಲ್ಡಿಂಗ ಇದು. ಹಾಂ, MCA ಬಿಲ್ಡಿಂಗು. ಆ್ಯಂಡ್ ನಮ್ಮ ಶೆಟ್ಟಿದು ಫಸ್ಟ್ ಇಂಪ್ರೆಷನ್ ಇಲ್ಲೇ ಆಗಿದ್ದು. ಅದು ಬಿಟ್ಟರೆ ಅದ್ರ ಮುಂದೆ ಕೇಳಲ್ಲ ನಾನು. ಇದು ಬಂದುಬಿಟ್ಟು ನಾವು 3rd ಸೆಮ್ ಇಲ್ಲೇ ಓದಿದ್ದು. ಒಳಗಡೆ ಕ್ಲಾಸಸ್ಗಳು ಇರ್ತವೆ. ಇಲ್ಲೆಲ್ಲ ಪೋಸ್ಟರ್ ಪ್ರೆಸೆಂಟೇಷನ್ನು ಮತ್ತು ಮಾಡ್ಯೂಲ್ ಪ್ರೆಸೆಂಟೇಷನ್ನು ಇಲ್ಲೇ ಹೊರಗಡೆ ಮಾಡಿದ್ದು. ಎಲ್ಲ ಫೋಟೋಗಳಿದೆ, ತೋರಿಸ್ತೀನಿ ನಿಮಗೆ. ಒಳಗಡೆ ಬರ್ತಾಯಿದ್ದೀವಿ. ಕತ್ಲಲ್ಲಿ ಏನು ಕಾಣಿಸುತ್ತೆ ಎಲ್ಲ ಗೊತ್ತಿಲ್ಲ. ನಾವು ಓದಿದ್ದು ಅಂದರೆ ನಾವು ಯಾವ ಕ್ಲಾಸಲ್ಲಿ ಇದ್ವಿ ಅಂತ ತೋರಿಸ್ತೀವಿ. ನಮ್ಮ ಕ್ಲಾಸಸ್ ಎಲ್ಲ ಇಲ್ಲೇ ನಡೀತಾ ಇತ್ತು. ಮತ್ತು ಬೀಗ ಹಾಕಿದರೆ ಏನು ಕಾಣಿಸ್ತಿಲ್ಲಲ್ಲ ಮಚ್ಚ. ಇದೇ ಕ್ಲಾಸ್ ಕಣ, ಇದು ತೆಗಿ ನೋಡೋಣ. ಅಯ್ಯೋ ನಕ್ಕಂದು ಬೀಗ ಹಾಕ್ಬಿಟ್ಟವ್ರಲ್ಲೇ, ಎಲ್ಲ ಬೀಗ ಹಾಕ್ಬಿಟ್ಟವ್ರು. ಬಾ ಕ್ಲಾಸ್ ಅಂತೂ ಇತ್ತು, ಕ್ಲಾಸ್ ಒಳಗಡೆ ಹೋಗಿ ಆಚೆ ಬರ್ತಾ
ಪಟ್ನ ಒಳ್ಳೆ ಎಂಜಾಯ್ ಮಾಡಿದ್ದೀವಿ ಅಂದ್ರೆ ಕಾಲೇಜಲ್ಲಿ. ಅಲ್ಲೇನಿಲ್ಲ ಕಣ, ಬರಲಿ ವಾಶ್ರೂಮ್ ಅಷ್ಟೇ. ಕ್ಲಾಸ್ಗೆ ಹೋಗ್ಬೇಕು ಅಂದ್ರೆ ಒಂದು 10-20 ನಿಮಿಷ ಇಲ್ಲಿ ಅವ್ರನ್ನ ಇಲ್ಲೆಲ್ಲ ಟೀಚರ್ಸು ನೋಡ್ಕೊಂಡು ಹೋಗೋರು. ನಾವು ಬಂದ್ಬಿಟ್ಟು ಇಲ್ಲೇ ಕೂತ್ಕೊಂತಿದ್ವಿ. ಇದೇನು 3 ಬಾಲ್ಸ್ ಇದೆಯಲ್ಲ, ನಮ್ಮ ಹೇಮಂತಂದು ಬಾಲ್ಸ್ ಎಲ್ಲ ಇಲ್ಲಿ ಬರೋದು, ಇಲ್ಲಿ ಕುತ್ಕೊಳ್ಳೋದು, ಇಲ್ಲಿ ಓಡಾಡೋ ಹುಡುಗಿಯರ್ನೆಲ್ಲ ನೋಡ್ಕೊಂಡಿರೋದು. ಥರ ಚೆನ್ನಾಗಿತ್ತು ಕಾಲೇಜ್. ಆಮೇಲೆ ನನಗೆ ಕ್ಲಾಸ್ ಮುಗಿಸ್ಕೊಂಡು ಆ ಕಡೆ ಸೈಡಿಂದ ಬಂದರೆ ಫುಲ್ಲು ದಿಬ್ಬ ಇದೆ, ಗುಡ್ಡ ಇದೆ, ಹತ್ತಕ್ಕಾಗಲ್ಲ. ಹಿಂಗೆ ಬಂದುಬಿಟ್ಟು ಇಲ್ಲಿ ಹತ್ಕೊಂಡು ಸೀದಾ ಹಿಂಗೆ ಹೋಗ್ತಾಯಿದ್ದೆ. ಇದ್ರ ಪಕ್ಕದಲ್ಲೇ ನಮ್ಮ ಹಾಸ್ಟೆಲು. ಇವಾಗ ಹಾಸ್ಟೆಲ್ನ ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಎಷ್ಟು ಫೋಟೋಸ್ ತೊಗೊಂಡಿದ್ದೀವಿ ಅಂತಂದರೆ ಫೋಟೋಸ್ ಸಾಯ್ತಾ ಇದ್ವಿ. ಇಲ್ಲಿ ಇಲ್ಲಿ ಬ್ಯಾಕ್ಗ್ರೌಂಡ್ ನೋಡ್ರಿ ಸಕ. ನಿಂತ್ಕೋ ಶೆಡಿ, ಇಲ್ಲಿ ನಿಂತ್ಕೋ ಶೆಡಿ ತೋರಿಸ್ತೀನಿ. ನಿಂತ್ಕೊಳ್ಳ ಸುಮ್ಮನೆ ಹಂಗೆ ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ ಸಕದಾಗ ಬರುತ್ತೆ ನೋಡಿ. ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಳೋದು. ಕಳ್ಳ ಇಲ್ಲೆಲ್ಲ ಫುಲ್ ಇದೆ ಕ್ಲಾಸಸ್ ನಮ್ದು. ಇಲ್ಲಿ ಕಾಣ್ತಿದ್ಯಲ್ಲ, ಇಲ್ಲಿ ನೀ ಟೈಮ್ ಓಡಾಡೋರು ಹುಡುಗರು. ಏನು ಮಗ ಇಲ್ಲೆಲ್ಲ ಓಡಾಡೋರು. ಅಲ್ಲಿ ನಾವು ಕ್ಲಾಸ್ ಕೇಳೋಕ್ಕಿಂತ ಜಾಸ್ತಿ ಈ ಕಡೆ ತಿರುಗಿ ನೋಡೋದೇ ಜಾಸ್ತಿ ಆಗಿದೆ. ನಮ್ಮ ಹಾಸ್ಟೆಲ್. ಹಾಯ್. ಈ ಪ್ಲೇಸ್ ನನಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸ್ಟೆಪ್ಸು ನಾನು ಫಸ್ಟು ಬ್ಯಾಕ್ಲಾಗ್ಸ್ ಬಂದಾಗ ಇಲ್ಲೇ ಕೂತ್ಕೊಂಡು ನಮ್ಮ ಮಾವಂಗೆ ಹೇಳಿದ್ದು, ಹಿಂಗೆ ಬ್ಯಾಕ್ಲಾಗ್ ಬಂದೈತೆ ಮಾಮ ಅಂತ ಹೇಳಿದ್ದು. ಇಲ್ಲ ಇರಬೇಕದು. ಇದೇ ಪ್ಲೇಸು. ಈ 4 ಮೆಟ್ಲು ಏನು ಕಾಣ್ತಿದ್ದೀರಿ ಇದೆ. ಆ್ಯಂಡ್ ನಮ್ಮ ಹಾಸ್ಟೆಲ್ ಬಂದುಬಿಟ್ಟು ಇದೆ. ಅಂದರೆ ಬರ ತೋರಿಸ್ತೀವಿ, ಆ ಕಡೆ ಹೋಗೋಣ. ಈ ಹಾಸ್ಟೆಲ್ ಬಂದುಬಿಟ್ಟು ಇಲ್ಲಿ ಬಿಲ್ಡಿಂಗ್ ಏನು ಕಾಣ್ತಿದ್ದಿಲ್ಲ, ಇದು ಸೆಕೆಂಡ್ ಹಾಸ್ಟೆಲ್ ನಮಗೆ. ಅಂದರೆ ಆ ಕಡೆ ಹಾಸ್ಟೆಲು ರಿನೋವೇಷನ್ ಆಗ್ತಾಯಿತ್ತು, ಹಂಗಾಗಿ ಈ ಹಾಸ್ಟೆಲ್ಗೆ ಶಿಫ್ಟ್ ಮಾಡಿದರು. ಈ ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಾನು ಬಿಟ್ಟು ಹೊರಗಡೆ ಮನೆ ಮಾಡಿದ್ದು. ಇಲ್ಲಿ ನೋಡಿ, ಇಲ್ಲಿ ನೆಲ್ಸನ್ ಮಂಡೇಲಾ ಹೌಸ್ ಅಂತ ಅಂದ್ಬಿಟ್ಟು ಕಾಣ್ತಿದೆ ಅನ್ಸುತ್ತೆ. ನೆಲ್ಸನ್ ಮಂಡೇಲಾ ಹೌಸ್ ಇವಾಗಲೂ ಇದ್ದಾರೆ ಅನ್ಸುತ್ತೆ ಇಲ್ಲಿ. ಅಂದರೆ ಸ್ಟೂಡೆಂಟ್ಸ್ ಜಾಸ್ತಿ ಆಗಿದ್ದಾರಲ್ಲ ಹಂಗಾಗಿ. ಆ್ಯಂಡ್ ಇಲ್ಲೆಲ್ಲ ಫೋಟೋ ತೆಗ್ಸ್ಕೊಂಡಿದ್ದು ಫಸ್ಟು ಸೆಮ್ಮು ಅಲ್ಲ ಮಗ, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್. ಫಸ್ಟು ಸೆಮ್ಮಲ್ಲಿ ಫಸ್ಟು ಸೆಮ್ಮು ಈಗ ನೆನ್ಸ್ಕೊಂಡ್ಬಿಟ್ರೆ ಮೈಯೆಲ್ಲ ಜುಮ್ ಅನ್ನೋದೆ. ಇಲ್ಲೆಲ್ಲ ಫೋಟೋಸ್ ತೆಗೆಸ್ಕೊಂಡಿರೋದಿದೆ, ಗ್ರೂಪ್ ಫೋಟೋಸು ಎಲ್ಲ. ಒಬ್ಬೊಬ್ರು ಹಂಗೆ ಬಿಟ್ಟೋಗ್ಬಿಟ್ರಪ್ಪ, ಇನ್ನೇ ಮಾಡ್ತೀಯ. ನಾವೇ ನೋಡು 3-4 ಜನ ಜೊತೆಗಿರೋದು. ನಾವು ತುಂಬ ಬಿಟ್ಟು ಹೋಗ್ಬಿಟ್ರು. ಅದೇ ಇದ್ರೆ ನೆಮ್ಮದಿಯಾಗಿರ್ಬೇಕಲ್ಲ, ಅಷ್ಟೇ. ನನ್ನ ಮಗನ ನೋಡೋಕ್ಕಾಗಿ ಇಲ್ಲಿ ಗಂಟೆ ನಡ್ಕೊಂಡು ಬರ್ತಾ ಇದ್ದು. ಇಲ್ಲಿ ಗಂಟೆ ಇವರು ನಾನು ಜಾಸ್ತಿ ಹಾಸ್ಟೆಲಾಗಿ ಇರೋಕ್ಕಿಂತ ಜಾಸ್ತಿ ನಾನು ಪಿ ಜಿಲಿ ಇರೋದೇ ಜಾಸ್ತಿ. ಇವ್ರು ಫಸ್ಟು ಪಿ ಜಿಲಿದ್ದರು, ನಾನು ಹಾಸ್ಟೆಲಲ್ಲಿದ್ದೆ. ನೋಡಿ ಇಲ್ಲಿ ಫುಲ್ಲು ಬಣ್ಣ ಹೊಡಿಸಿ ಫುಲ್ ಚೇಂಜ್ ಮಾಡಿಬಿಟ್ಟವ್ರೆ ಹಾಸ್ಟೆಲ್ನ. ಹಿಂಗಿರಲಿಲ್ಲ ಮೊದಲು, ಫುಲ್ ಹಳೆ ಬಿಲ್ಡಿಂಗ್ ಇದ್ದಂಗಿತ್ತು. ಅದೇ ನಮ್ಮ ಹಾಸ್ಟೆಲ್. ಫ್ರೆಂಡ್ಸ್ ನನ್ನ ಮಗನ ವಾಸು ಎನಿ ಟೈಮ್ ಸೌಂಡ್ ಗುರು. ಇದ್ರದ್ದು ಏನದು ನೈಟ್ರೋಜನ್ ಗ್ಯಾಸ್ದು ಹೆವಿ ಸೌಂಡು. ನೈಟ್ ಹೊತ್ತು ಮಲ್ಗೋಕ್ಕೆ ಆಗ್ತಾ ಇರಲಿಲ್ಲ. ಅದು ಬೇರೆ ನಮ್ದು ಇಲ್ಲೇ ಇತ್ತು ರೂಮು. ಇದೆ ನಮ್ಮ ಹಾಸ್ಟೆಲ್ಲು. ಏನೋ ಫುಲ್ ಚೇಂಜ್ ಮಾಡಿಬಿಟ್ಟವ್ರು ಮಚ್ಚ. ಹಂಗಿರಲಿಲ್ಲ. ಹಾಂ ಕ್ಯಾಮ್ರಾ ಬೇರೆ ಹಾಕ್ಬಿಟ್ಟವ್ರೆ. ಯಾವ ಕ್ಯಾಮ್ರಾನೂ ಇಲ್ಲ ಹೊರಗಡೆ, ಇವಾಗೆಲ್ಲ ಹಾಕಿದ್ದಾರೆ. ಇದೇ ನಮ್ಮ ರೂಮ್ ಮಚ್ಚ. ತಡಿ, 1 2 3 4 5 ಇದೇ ನಮ್ಮ ಬಿಲ್ಡಿಂಗ್. 5ನೇ ಅಂದರೆ 3rd ಫ್ಲೋರು. ಫಸ್ಟು ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ 5ನೇ ರೋ ನಮ್ಮ ಹಾಸ್ಟೆಲ್ ಇದ್ದಿದ್ದು. ಪಾಪ ದೇವರೇ, ಥರ ಸಖತ್ತಾಗಿತ್ತು ಗುರು ಹಾಸ್ಟೆಲ್ ಲೈಫ್. ಒಂದೇ ವರ್ಷ ಇದ್ದಿದ್ದು ನಾನು ಹಾಸ್ಟೆಲ್ಲು. ಇದೆ ಹಾಸ್ಟೆಲ್ ಎಂಟ್ರಿ. ಎಲ್ಲ ಫುಲ್ ಚೇಂಜ್ ಮಾಡಿಬಿಟ್ಟವ್ರೆ ಗುರು, ಎಲ್ಲ ಚೇಂಜ್ ಮಾಡಿಬಿಟ್ಟವ್ರೆ. ವಾಚ್ಮ್ಯಾನ್ ಅವನೇ. ವಾಚ್ಮ್ಯಾನು ಇವಾಗಲೂ ಹಂಗೆ ಅವ್ನು ಕನ್ನಡ ಬರೋಲ್ಲ, ಏನಿಲ್ಲ. ಬಾ ಇಲ್ಲಿ ಇನ್ನೊಂದೈತೆ ಬಾ, ಪಾರ್ಕಿಂಗ್ ಲಾಟ್ದು. ಹಿಂಗೆ ಹೋಗೋಣ ಬಾ ಆ ಕಡೆ. ನೈಟ್ ಹಾಸ್ಟೆಲ್ ಊಟ ಆಗಿದ ತಕ್ಷಣ ಇಲ್ಲಿ ಬಂದುಬಿಡ್ತಿದ್ವಿ ಪಾರ್ಕಿಂಗ್ ಲಾಟ್ಗೆ. ಬಂದುಬಿಟ್ಟು ನಾನು, ಲೋಹಿತು, ಸುಚಿತ್ತು ಆ್ಯಂಡ್ ಇನ್ನೂ ಒಂದು 4 ಜನ ಹುಡುಗರಿದ್ದಾರೆ. ಅವರೆಲ್ಲ ಇಲ್ಲೇ ಬಂದುಬಿಟ್ಟು ಡೈಲಿ ವಾಕಿಂಗ್ ಮಾಡ್ತಾಯಿದ್ವಿ. ನೈಟ್ ಆದ ತಕ್ಷಣ ಮನೆಗೆ ಫೋನ್ ಮಾಡೋದು, ಕಾಲ್ ಮಾಡೋದು, ಅಮ್ಮ ಹೆಂಗಿದೆಯಾ, ಆರಾಮಾಗಿ ಊಟ ಆಯಿತಾ, ಆ ಥರ ಎಲ್ಲ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಅದು ಹಾಸ್ಟೆಲ್ದು. ಪೇರೆಂಟ್ಸ್ಗೆ ಕಾಲ್ ಮಾಡೋದು, ಮಾತಾಡೋದು, ಅವ್ರು ಹೆಂಗಿದೆಯಾ ಅಂತ ನನಗೆ ಕೇಳೋದು, ನೀವು ಹೆಂಗಿದ್ದೀರ ಅಂತ ಅವ್ರಿಗೆ ಕೇಳೋದು. ಥರ ಸಗದಾಗಿತ್ತು. ಆ್ಯಂಡ್ ಈ ಪ್ಲೇಸ್ ಮಾತ್ರ ಮರೆಯಲಾಗದ ಜಾಗ ಇದು. ಎಷ್ಟೇ ಬ್ಯಾಕ್ಲಾಗ್ ಬಂದರೂ ಇಲ್ಲೇ ಬಂದು ಮಾತಾಡ್ತಾಯಿದ್ವಿ. ಏನೇ ಬೇಜಾರಾದರೂ ಇಲ್ಲೇ ಬಂದುಬಿಟ್ಟು ಪೇರೆಂಟ್ಸ್ ಹತ್ರ ಮಾತಾಡ್ತಾಯಿದ್ವಿ. ಒಂಥರ ಚೆನ್ನಾಗಿತ್ತು ಹಾಸ್ಟೆಲ್ ಲೈಫು. ಬನ್ನಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇನ್ಮೇಲೆ ನಿಂತ್ಕೊಂಡು ನಾನು ಕೆಳಗೆ ನಿಂತ್ಕೊಂಡು ಫೋಟೋ ತಗೊಂಡಿದ್ದು ಏನು ಹಂಗಂದ್ರೆ ದೊಡ್ಡದ ಮಗನೇ. ಇದು ಬಂದುಬಿಟ್ಟು ನಮ್ಮ ಹಾಸ್ಟೆಲ್ ಮೆಸ್ಸು, ಊಟ ಮಾಡೋ ಜಾಗ. ಇಲ್ಲಿ ನೋಡಿ, ಇಲ್ಲಿ ಜೆಟ್ ನಿಂತಿದೆ. ರನ್ನಿಂಗ್ ಕಂಡೀಷನಲ್ಲಿಲ್ಲ, ಒಟ್ಟಿನಲ್ಲಿ ಹಾಗೆ ಶೋಗಿಟ್ಟಿರೋದು. ಇದು ಬಂದುಬಿಟ್ಟು ನಮ್ಮ ಹಾಸ್ಟೆಲ್ ಮೆಸ್ಸು. ಆ್ಯಂಡ್ ಇದು ಕ್ಯಾಂಟೀನ್, ಕಾಲೇಜ್ ಕ್ಯಾಂಟೀನು. ಇಲ್ಲಿ ನೋಡಿ, ಎಲ್ಲ ಮರಕ್ಕೂ
ಒಂದೊಂದು ಹೆಸರು ಕೊಟ್ಟು ಅಂದರೆ ಒಂದೊಂದು ಹೆಸರಲ್ಲ ಅವು ಯಾವುದ್ಯಾವ್ದು ಮರ ಅಂತಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಅಂಜೂರು ಮರ. ಆ್ಯಂಡ್ ಇಲ್ಲಿ ಇನ್ನೊಂದು ಯಾವುದಾದ್ರು ಇದೆ, ಹೆಸರು ನನಗೂ ಓದಕ್ಕೆ ಬರ್ತಾಯಿಲ್ಲ, ಹಂಗಿದೆ ವಿಚಿತ್ರವಾದ ಹೆಸರುಗಳು ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದುಬಿಟ್ಟು ನಮ್ಮ ಕಾಲೇಜ್ ಕ್ಯಾಂಟೀನು. ಬ್ರೇಕ್ ಬಿಟ್ಟಾಗೆಲ್ಲ ಬಂದುಬಿಟ್ಟು ಟೀ ಕುಡಿಯೋದು ಕಾಫಿ ಕುಡಿಯೋದು ಮಾಡ್ತಾಯಿದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಆ್ಯಂಫಿ ಥಿಯೇಟರು. ತಡೆ ಒಂದು ನಿಮಿಷ ಅಲ್ಲೇ. ಇದು ಬಂದುಬಿಟ್ಟು ಆ್ಯಂಫಿ ಥಿಯೇಟರು. ಏನೋ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ, ಬೇಡ ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಆ್ಯಂಡ್ ಇಲ್ಲೆಲ್ಲ ರಮೇಶ್ ಸರು, ಅಂದರೆ ವೀಕೆಂಡ್ ವಿತ್ ರಮೇಶ್ ಸರು, ತುಂಬ ಜನ ಇದು ಆ್ಯಕ್ಟರ್ಸ್ಗಳು ಎಲ್ಲ ಬಂದಿರೋದು ಪ್ಲೇಸು. ಆ್ಯಂಡ್ ಪ್ರತಿ ಸ್ಯಾಟರ್ಡೆ ಆದ ತಕ್ಷಣ ಇಲ್ಲಿ ಏನಾದ್ರು ಫಂಕ್ಷನ್ ಮಾಡೋರು. ನಮ್ಮ ಹಾಸ್ಟೆಲಲ್ಲಿ ನಾನು ಇಲ್ಲಿಂದ ಹಿಂಗೆ ಬರ್ತಾಯಿದ್ದೆ, ಇವ್ರು ಪಿ ಜಿಯಿಂದ ಹಿಂಗೆ ಬರೋರು. ಬಂದುಬಿಟ್ಟು ನೋಡಿಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬರೀ ನಮ್ಮ ಮೆಸ್ ತೋರಿಸ್ತೀನಿ ನಿಮಗೆ. ಹಾಂ, ಮಜಾ ಅಂದರೆ ಅಷ್ಟಿಷ್ಟಲ್ಲ ಮಜಾ. ಮೊನ್ನೆ ಅಚ್ಚ ಮನೆ ನಡೀತಿಲ್ಲಿ ಪ್ರತಿ ವರ್ಷ 3 ವರ್ಷ ಮಾಡ್ತಾರಲ್ಲ, DJ ನೈಟ್ ಮಾಡ್ತಾರಲ್ಲ, ಅದೆಲ್ಲ ಇಲ್ಲ. ಇದು ಮೆಸ್ಸು, ಹಾಸ್ಟೆಲ್ ಸ್ಟೂಡೆಂಟ್ಸ್ ಓನ್ಲಿ. ಹೆಂಗಿದೆ ನೋಡು ಹಾಸ್ಟೆಲ್, ಸಾಕಾಗಿತ್ತು ನಮ್ದು. ಅದೇ ಕೇಳೋ ಒಂದು ಹೋಗೋದು ಬೇಡ, ಅಲ್ಲಿ ಲಾಸ್ಟ್ ಬೆಂಚ್ 2 ಬೆಂಚ್ ನಮ್ಮದು. ನಮ್ಮ ಹುಡುಗರು ಯಾರೂ ಕುತ್ಕೊಳ್ಳೋಂಗಿಲ್ಲ. ಚಿನ್ನದಲ್ಲೂ ಲಾಸ್ಟೇ ನಾವು. ನೋಡ್ರಿ ಹತ್ರದಿಂದ ತೋರಿಸ್ತೀನಿ ನಿಮಗೆ. ನಮ್ಮ ಹೇಮಂತ್ ಬಂದ್ಬಿಟ್ಟು ಇಲ್ಲಿ ಲ್ಯಾಂಡ್ ಮಾಡಿದ್ದಾನೆ. ಅವನಿಗೆ ಆಸೆ ಇದೆ ಅಂದರೆ ಹಿಂದ್ಗಡೆ ಕುತ್ಕೊಂಡು ತಿನ್ನೋದು ಮಾತ್ರ ಲಾಸ್ಟು, ತಿನ್ನೋದೆಲ್ಲ ಫಾಸ್ಟೇ ಅಲ್ಲ. ಬರೀ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇಲ್ಲೆಲ್ಲ ಅಂದರೆ ನಾವು ಕ್ಲಾಸ್ ಬಿಟ್ಟ ತಕ್ಷಣ ಕಾಂಪಿಟೇಷನ್ ಮೇಲೆ ನಾನು ಹೇಮಂತು ವಿಷ್ಣು ಕಿಶೋರು ಓಡೋಡಿ ಬರ್ತಾಯಿದ್ವಿ. ಯಾರು ಫಸ್ಟ್ ಮುಡ್ತಾರೆ ಅಂದರೆ ಹತ್ತಕ್ಕೆ ಆಗ್ತಿರ್ಲಿಲ್ವಲ್ಲ, ಯಾರು ಫಸ್ಟ್ ಹೋಗ್ತಾರೆ. ನಾನು ನಿಧಾನಕ್ಕೆ ಬರ್ತಿದ್ದಪ್ಪ, ನಾನು ಒಪ್ಕೊಂತೀನಿ. ನಾವು ಮೊದಲೇ ಗೊತ್ತಲ್ಲ, ಮೊದಲೇ ದಪ್ಪ ಇದ್ದೀವಿ. ಇಲ್ಲೆಲ್ಲ ಅಂದರೆ ಎಕ್ಸಾಮ್ಸ್ ಇದ್ದಾಗೆಲ್ಲ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡು ಓದೋದು ಅಂತಂದರೆ ನಮ್ಮವು ಇರ್ತಾವಲ್ಲ, ಸ್ಲಿಪ್ಸ್ ಮಾಡೋದು. ಇಲ್ಲೆಲ್ಲ ಕುತ್ಕೊಂಡು ಅಂದರೆ ಪ್ರಾಜೆಕ್ಟ್ ಎಲ್ಲ ಮಾಡಿದ್ದು ನೆನಪೈತೆ ನಮ್ಮ ಇಲ್ಲಿ ಯಾರ್ಯಾರ್ದು ವೈಷ್ಣವಿನ ಯಶಸ್ವಿನ ಜೊತೆ ಅವರೆಲ್ಲ ಕುತ್ಕೊಂಡು ಪ್ರಾಜೆಕ್ಟ್ ಮಾಡಿದ್ವಲ್ಲ, ಗೀಚಿದ್ವಲ್ಲ ಫಸ್ಟ್ ಸೆಮ್ಮು. ನನಗೆ ಹುಡುಗಿ ಜೊತೆ ಅಷ್ಟೊಂದು ಇರಲಿ ಬಾ. ಆ್ಯಂಡ್ ಇದು ಸಿಂಪಲ್ ಕ್ಯಾಂಟೀನ್ ಥರನೇ. ಇದು ಹಾಸ್ಟೆಲ್ ಗರ್ಲ್ಸಿಗೆ ಮಾಡಿದ್ರು, ಅಂದರೆ ಅಲ್ಲಿ ರಿನೋವೇಟ್ ಮಾಡ್ಬೇಕಾದ್ರೆ ಇಲ್ಲಿತ್ತು ಟೇಸ್ಟ್ ಬಡ್. ನಾವು ಇಲ್ಲೇ ಡೈಲಿ ಊಟ ಮಾಡಿದ ತಕ್ಷಣ ಹಿಂಗೆ ಹೋಗೋದು, ಅಲ್ಲಿ ಗ್ರೌಂಡಲ್ಲಿ ಎಲ್ಲ ಕುತ್ಕೊಂಡಿರೋರು ಹುಡುಗರು. ನಾವು ಹಾಸ್ಟೆಲಲ್ಲ ಇದ್ದಿದ್ದು, ಎಲ್ಲ ಗ್ರೌಂಡಲ್ಲಿ ಕುತ್ಕೊಂಡಿರೋರು, ಹೋಗೋದು, ಆಟ ಆಡೋದು, ಹುಡುಗಿಯರ್ನೆಲ್ಲ ನೋಡ್ಕೊಳೋದು, ಬರೋದು, ಆ ಥರ ಮಾಡ್ತಾಯಿದ್ವಿ. ಹಾಸ್ಟೆಲಲ್ಲಿ ಇದ್ದಾಗ ಮಾತ್ರ, ಆಮೇಲೆಲ್ಲ ಆಗಲಿಲ್ಲ. ಆಮೇಲೆ ಇಲ್ಲೆಲ್ಲ ಕಪಲ್ಸ್ಗಳು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫುಲ್ ಪೊದೆ. ಇಲ್ಲೆಲ್ಲ ಕಪಲ್ಸ್ಗಳು ಕುತ್ಕೊಳೋದು. ಹಿಂಗೆ ಹೋಗ್ಬೇಕಾದ್ರೆ ಒಂದು 5-6 ಜನ ಗುಂಪಲ್ಲಿ ಕುತ್ಕೊಂಡ್ಬಿಡೋರು ಇಲ್ಲಿ, ಹುಡುಗರು ಬಂದುಬಿಟ್ಟು. ಬೈ ಲೋಕನ ಬಾ, ಇಲ್ಲಿ ಚೆನ್ನಾಗಿದ್ದು ಬಾರ. ಇಲ್ಲೆಲ್ಲ ಫೋಟೋ ತಗೊಂಡು ನೆನಪಾಯ್ತಾ? ಫೋಟೋ ಶೂಟಿಂಗ್ ಮಾಡಿದ್ವಲ್ಲ, ವಾಕಿಂಗ್ ವಿಡಿಯೋ ಮಾಡೋದು, ಇಲ್ಲೆಲ್ಲ ಅದೇ ಮಾಡಿದ್ದು ಪ್ಲೇಸಸ್. ಇಲ್ಲೆಲ್ಲ ಹುಡುಗಿಯರು ಕುತ್ಕೊಂಡಿರೋರು, ನಾವು ಮಧ್ಯದಲ್ಲಿ ಇಲ್ಲಿ ಅಲ್ಲಿ ಕುತ್ಕೊಂಡು ಮಾತಾಡೋರು. ಗರ್ಲ್ಸು ಮತ್ತು ಬಾಯ್ಸ್ ಅಂದರೆ ಕಪಲ್ಸ್ ಇಲ್ಲಿ ಕುತ್ಕೊಂಡು ಮಾತಾಡೋರು. ನಾವು ಇಲ್ಲಿ ಬರ್ಬೇಕಾದ್ರೆ ಏನೋ ಮಗ ಕಾಲೇಜ್ ಹೋಗಿ ಅಂದರೆ ನಮ್ಮ ಡಿಪಾರ್ಟ್ಮೆಂಟ್ ಏನೋ ಮಗ ಇದು ಕಾಲೇಜ್ ಹೋಗ್ಬಿಟ್ಟು ಈ ಒಂಥರ ಎಂಥದ್ದು ಪಾರ್ಕ್ ಅಂತಾರಲ್ಲ, ಅದಕ್ಕೆ ಲವರ್ಸ್ ಪಾರ್ಕ್ ಆಗ್ಬಿಟ್ಟೈತೆ. ಪೊದೆ ಪ್ರೇಮಿಗಳು ಜಾಸ್ತಿ ನಮ್ಮ DSUಯಲ್ಲಿ. ಆ್ಯಂಡ್ ಇಲ್ಲೆಲ್ಲ ಫೋಟೋ ತಗೊಂಡಿರೋದುಂಟು. ನಮ್ಮ ಡೀನ್ ಸರ್ ಇಲ್ಲಿಂದ ನಡ್ಕೊಂಡು ಹೋಗೋರು, ನಾವು ಅಲ್ಲಿ ಬ್ಲ್ಯಾಕ್ ಸ್ಟೋನ್ ಮೇಲೆ ಕುತ್ಕೊಂಡು ಕೆಮಿಸ್ಟ್ರಿ ಎಕ್ಸಾಮ್ ಅಲ್ಲಿದ್ರೆ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಕೆಮಿಸ್ಟ್ರಿ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು. ಆಮೇಲೆ ನಮ್ಮ ಸೀನಿಯರ್ಸ್ ಎಲ್ಲ, ಇವರು ಅನುಷಾ ಅವರೆಲ್ಲ ಊಟಕ್ಕೆ ತಂದು ಕೊಟ್ಟಿದ್ರಲ್ಲ, ಆ ಜಾಗದಲ್ಲಿ ಕುತ್ಕೊಂಡಿದ್ದಾಗ ಬಿರಿಯಾನಿ ಎಲ್ಲ ತಿನ್ಕೊಂಡು ಆರಾಮ ಮಲ್ಕೊಳ್ತಾ ಇದ್ವಿ. ನೋಡ್ರಿ ಇಲ್ಲೊಬ್ರು ಯಾರೋ ಇದ್ದಾರೆ ಕಪಲ್ಸ್. ಸೀರಿಯಸ್ ಆಗಿ ವರ್ಷಿತ್ ಬಾಯ್ ಬಡಿ ಅನುಷಾದ್ ಮದುವೆ ಫಿಕ್ಸ್ ಆಯಿತು. ಇದು ಹೊಸ್ದಾಗಿ ಮಾಡಿದ್ದಾರೆ, ಇದು ನಾವು ಇರ್ಬೇಕಾದ್ರೆ ಇರಲಿಲ್ಲ. ಇದು ಹೊಸ್ದಾಗಿ ಮಾಡಿರೋದು. ನಾವೇ ನೋಡೇ ಇಲ್ಲ, ನಾವು ಹೋಗೇ ಇಲ್ಲ ಇದರಲ್ಲಿ. ಒಬ್ಬನೇ ನೋಡೋದು. ಆಯ್ತು ಬಾಪ, ನಿಮ್ದೆ ಚೆನ್ನಾಗಿ ಮಾಡಿದಾರಲ್ಲ ನಮಗೆ ಇವಾಗೆಲ್ಲ. ನಮ್ಗೆ ಏನೇ ಅಂದರು ಮಗ ನಮ್ಗೆ ಏನೇ ಅಂದರೆ ಈ ಪ್ಲೇಸ್ ಮಾತ್ರ ಮರೆಯೋಕ್ಕಾಗಲ್ಲ ಮಚ್ಚ. ಸೀರಿಯಸ್ ಆಗಿ ನಾನು ಫಸ್ಟು ಫೋನ್ ತೊಗೊಂಡು ಬಂದು, ಅಂದರೆ ಐಫೋನು ತೊಗೊಂಡಲ್ಲ, ಸ್ಟಾರ್ಟಿಂಗ್ ತೊಗೊಂಡಾಗ ಫೋನ್ನ ಫಸ್ಟ್ ಫೋಟೋ ಹೊಡೆದಿದ್ದೆ ನಮ್ಮ ಕಾಲೇಜ್. ಅಂದರೆ ಫಸ್ಟ್ ಫೋಟೋ ನಾನು ತೊಗೊಂಡೆ, ಆಮೇಲೆ ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹೊಡೆದು ಸ್ಟೋರಿ ಹಾಕಿದ್ದೆ. ಇಲ್ಲೇ ಕೂತ್ಕೊಂಡಿದ್ವಿ ನಾನು ಮತ್ತು ಉದ್ದಾರಾಮ್ ಅವರೆಲ್ಲ ಇಲ್ಲೇ ಕೂತ್ಕೊಂಡಿದ್ವಿ. ಇದೇ ನೋಡಿರಿ, ಇನ್ನೊಂದ್ಸಲ ನೋಡ್ಕೊಂಬಿಟ್ರಿ ನಮ್ಮ ಕಾಲೇಜು. ನಾವು ಓದಿದ್ದು 2 ವರ್ಷ ಇಲ್ಲೇ. ಬಟ್ ಇದು ಮಾತ್ರ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಡೀನು ನಾವು ಕರೆಕ್ಟ್ ಇಲ್ಲಿ ಕುತ್ಕೊಳ್ತಾ ಇದ್ವಿ. ಇಲ್ಲಿ ಕುತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ವಿ, ಪಂಡು ಹೊಡಿದ್ವಿ. ಕ್ಲಾಸಿಗೆ ಹೋಗ್ತಾ ಇರಲಿಲ್ಲ. ಅವ್ನು ಬರೋನು, ನಮ್ಮ ಡೀನ್ ಸರ್ ಇಲ್ಲಿಂದ ಬರೋರು, ಹಿಂಗೆ ನಡ್ಕೊಂಡು ಬರೋರು. ಒಂದು ತಕ್ಷಣ ಈ ಕಡೆಗೆ ಇಬ್ಬರು ಓಡೋಗ್ಬಿಡ್ತಿದ್ವಿ. ಬಾಯ್ ನೋಡೋಣ, ಓಪನ್ ಇದೆ ನೋಡ್ಕೊಂಬರಮ್ಮ. ಹಾಗೆ ಲಾಸ್ಟ್ ಗ್ರೂಪ್ ಫೋಟೋಸ್ ತಕ್ಷಣ ಗೊತ್ತಾ, ಇದೊಂದು ಮಾಡ್ಯೂಲ್ ಪ್ರೆಸೆಂಟೇಷನ್ ಮಾಡಿಬಿಟ್ಟು
ಏನು ಮಾಡಿದ್ದು ಕುಡ್ದಾರಿಗೆ ಆ್ಯಕ್ಟಿಂಗ್ ಮಾಡ್ಬಿಟ್ಟು ಹಾಂ ಇಲ್ಲಿಂದ ಎಲ್ಲ ಫೋಟೋ ತೆಗಿಯೋರು ಮಗ ನೀನು ಮತ್ತು ವಿಷ್ಣುದು ಇಲ್ಲಿ ಫೋಟೋ ಐತೆ ನನ್ನ ಹತ್ರ ಅಲ್ಲಿ ಮೇಲೆ ಕ್ಲಾಸಲ್ಲಿ ಕೂತ್ಕೊಂಡಿದ್ದೆ ಇಲ್ಲಿ ಫೋಟೋ ತೆಗ್ದಿದ್ನಲ್ಲ ಇಲ್ಲಿ ಬರಬೇಕಾದ್ರೆ ಓಪನ್ ಆಯ್ತಾ ಲಾಕ್ ಆಗಿದೆ. ಒಂದು ಓಪನ್ ಇಲ್ವಾ ಫಕ್ ಇದೆ ನೋಡ್ರಿ ಹೊರಗಡೆ ಸಕ್ಕತ್ತಾಗಿದೆ ಮಾತ್ರ ಈ ಬಿಲ್ಡಿಂಗು. ಏನು ಮಾಡೋಂಗಿಲ್ಲ ಆ್ಯಂಡ್ ಇಲ್ಲೆಲ್ಲ ಫೋಟೋ ತೆಗ್ಸ್ಕೊಂಡಿದ್ದು ನೆನಪೈತೆ ಸ್ಟಡಿ ಇಲ್ಲಿ ನಿಂತ್ಕೊಂಡು ನನ್ನ ಒಂದು 2 ಫೋಟೋ ಇದಾವೆ ಇಲ್ಲಿ ನಿಂತ್ಕೊಂಡು ತೆಗ್ಸ್ಕೊಂಡಿರೋದು ಇದೆ. ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹಾಕ್ತೀನಿ ನೋಡ್ರಿ ಮಗ ಆಯ್ತಾ ಮಗ ನಿಮ್ದು ಯಾವ್ದು ಫೋಟೋ ಇಲ್ಲಿ ನಿಂತ್ಕೊಂಡು ಗ್ರೂಪ್ ಫೋಟೋ ತೆಗ್ಸ್ಕೊಂಡಿದ್ದಲ್ಲ ಹಾಂ ಇಲ್ಲೊಂದು ಇದೆ ಫೋಟೋ ಇದ್ರೆ ಹಾಕ್ತೀನಿ ಇಲ್ಲಿ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡಿದ್ದು. ಬನ್ನಿ ನೆಕ್ಸ್ಟ್ ಏನು ತೋರ್ಸೋ ಮಗ ನೆಕ್ಸ್ಟ್ ಏನಿಲ್ಲಲ್ಲ ಮೇಲಿಂದ ಬಂದ್ಬಿಟ್ವಿ ಅಲ್ಲ ಇಷ್ಟೇ. ಕ್ಲಾಸ್ ರೂಮ್ಸ್ ಎಲ್ಲ ತೋರಿಸ್ತಾ ಇದ್ದೆ ಬಟ್ ಕ್ಲಾಸ್ ರೂಮ್ಸ್ ಯಾವುದು ಓಪನ್ ಇಲ್ಲ. ಚೆನ್ನಾಗಿದೆ ಒಟ್ಟಿನಲ್ಲಿ ಕಾಲೇಜ್ ಲೈಫ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿರಿ. ಬ್ಯಾಕ್ಲಾಗ್ಸ್ ಬರಲಿ ಬಿಡಲಿ ಅದನ್ನ ಕ್ಲಿಯರ್ ಮಾಡ್ಕೊಂಡು ಇದ್ದಿದೆ ಮಾಡ್ಕೋಬೋದು. ಬಟ್ ಕಾಲೇಜ್ ಲೈಫು ಯಾವತ್ತು ಮುಂದಕ್ಕೆ ಸಿಗಲ್ಲ. ಟೈಮು ಇದ್ದಾಗ ಕಾಲೇಜ್ ಲೈಫ್ನ ಎಂಜಾಯ್ ಮಾಡ್ಕೊಳ್ರಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಗೆಳ್ತನ ಮಾಡಿ ನೋಡಿ ಮಾಡಿ ಗೆಳ್ತನ ಮಾಡಿರಿ ಸೀರಿಯಸ್ಸಾಗಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅದೇ ಕಾಲೇಜ್ ಲೈಫ್ನ ಯಾವತ್ತೂ ಹಾಳು ಮಾಡ್ಕೋಬೇಡ್ರಿ. ನಿಮ್ಗೆ ಇಷ್ಟ ಬಂದಂಗೆ ಎಂಜಾಯ್ ಮಾಡಬೇಕು, ಬಿಸಾಕಬೇಕು. ಆ್ಯಂಡ್ ನೋಡಿರಿ ಇವಾಗ ನಾನು ಕಾಲೇಜ್ ಮುಗಿದು ಇಲ್ಲಿ ಒಳಗಡೆ ಬರ್ತಾಯಿದ್ದೀನಿ ಅಂದರೆ ಅದೊಂದು ಫೀಲ್ ಇರಬೇಕು. ನಾವೆಲ್ಲ ಹಿಂಗೆಲ್ಲ ಮಾಡಿದ್ದಪ್ಪ ಅನ್ನೋದೊಂದು ಫೀಲ್ ಇರಬೇಕು. ಆ್ಯಂಡ್ ಆ ಫೀಲ್ ನಮಗಿದೆ. ಒಂದು ಒಳ್ಳೆ ಊರಿಂದ ಬಂದಾಗ ನನಗೆ ಸ್ಟಾರ್ಟಿಂಗ್ ಏನೇನೋ ಗೊತ್ತಿರಲ್ಲ ಗುರು. ನಾನು ಹಾಕೋ ಬಟ್ಟೆಯಿಂದ ಹಿಡಿದು ನಾನು ಹಾಕೋ ಶೂ ತನಕನೂ ಇಲ್ಲಿ ಬಂದುಬಿಟ್ಟು ಇಲ್ಲೆಲ್ಲ ನೋಡ್ಕೊಂಬಿಟ್ಟು ಇವರೆಲ್ಲ ಯಾವ ಥರ ಹಾಕ್ಕೊಳ್ತಾರೆ ಅಂತಂದ್ಬಿಟ್ಟು ನಾವು ನೋಡಿ ಕಲಿತು ಹಾಕ್ಕೊಂಡಿರೋದು. ನಾವು ಹಳ್ಳಿ ಹುಡುಗರು ಹೆಂಗೆ ಅಂತ ಗೊತ್ತು ಫುಲ್ ಸ್ವಲ್ಪ ಖರಾಬಾಗಿ ಇದ್ದಿದ್ದು. ಬಟ್ ಇಲ್ಲಿ ಬಂದಮೇಲೆ ಎಲ್ಲ ಬಟ್ಟೆ ಫುಲ್ಲು ಲೈಫ್ ಸ್ಟೈಲು ಫುಲ್ಲು ನನ್ನ ಹಾಕ್ಕೊಳ್ಳೋ ಬಟ್ಟೆ ಡ್ರೆಸ್ಸಿಂಗ್ ಸೆನ್ಸಿಂದ ಹಿಡಿದು ಎಲ್ಲದೂ ಚೇಂಜ್ ಆಗೋಯಿತು. ಆ್ಯಂಡ್ ಬೆಂಗಳೂರು ಮತ್ತು ಈ ನಮ್ಮ ದಯಾನಂದ್ ಸರ್ ಕಾಲೇಜು ಒಂದು ಲೈಫ್ನ ಹೇಳ್ಕೊಟ್ಟಿದೆ. ಲೈಫಲ್ಲಿ ಹೆಂಗಿರಬೇಕು, ಯಾರ ಜೊತೆ ಹೆಂಗಿರಬೇಕು, ಯಾರ ಜೊತೆ ಇರಬಾರ್ದು ಎಲ್ಲದನ್ನೂ ಹೇಳ್ಕೊಟ್ಟಿದೆ. ಆ್ಯಂಡ್ ಕಾಲೇಜ್ ಲೈಫ್ ಯಾವತ್ತೂ ನೆಕ್ಸ್ಟು ಮತ್ತೆ ಸಿಗಲ್ಲ. ಅದು ಬಿಡು ಅದೆಲ್ಲ ಬೇಡ. ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆ್ಯಂಡ್ ನಾನು ಸ್ಕೂಲಲ್ಲಿ ಓದಿದ್ದು ನಮ್ಮ ಸ್ಕೂಲ್ದು ಒಂದು ವೀಡಿಯೋ ಮಾಡೋದಿದೆ. ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಯಾವಾಗಾರು ಫ್ರೀ ಆದರೆ ಹೋಗ್ಬಿಟ್ಟು ಅದನ್ನೂ ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಓದಿದ್ದು ಕಾಲೇಜ್ ಇದು ದಯಾನಂದ್ ಸರ್ ಕಾಲೇಜು, ಕುಮಾರಸ್ವಾಮಿ ಲೇಔಟಲ್ಲಿರೋದು. ನೀವು ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀರಾ ಒಂದು ಕಮೆಂಟ್ ಮಾಡಿರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಯ್ ಮಾಡ್ರ ಬಾಯ್ ಹೇಳ ಇದ್ರೆ ನೆಮ್ಮದಿ ಆಗಿರ್ಬೇಕು. ಓಕೆ ಗೈಸ್ ಬಾಯ್.